ಕರ್ನಾಟಕ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೊಬ್ಬ ವಿಶಿಷ್ಟ ಅಭಿಮಾನಿ ತನ್ನ ಅಭಿಮಾನವನ್ನು ಅನನ್ಯ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾನೆ. ಅಭಿಮಾನಿಯು ತನ್ನ ದೇಹದ ಎರಡೂ ಭುಜಗಳ ಮೇಲೆ ಡಿ.ಕೆ. ಶಿವಕುಮಾರ್ ಅವರ ಟ್ಯಾಟೋ ಹಚ್ಚೆ ಹಾಕಿಸಿಕೊಂಡಿದ್ದು, ನೆಚ್ಚಿನ ನಾಯಕನ ಮೇಲಿನ ಪ್ರೀತಿಯನ್ನು ಪ್ರದರ್ಶಿಸಿದ್ದಾನೆ. ನಮಸ್ಕಾರ. ನಾನು ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿ ಯಾಕೆ ಆಗಿದೆ ಅಂದರೆ, ವಿರೋಧ ಪಕ್ಷದ ಬಿಜೆಪಿಯವರು ಕುತಂತ್ರದಿಂದ ಅವರನ್ನು ಈಡಿಗೆ ಸಿಕ್ಕಿಸಿ ಜೈಲಿಗೆ ಹೋಗಂಗೆ ಮಾಡಿದ್ರು. ಆ ನೆನಪಿಗೋಸ್ಕರ ಅವರು ಜೈಲಿಂದ ಬಂದ ದಿನ ಅವರು ಬೆಂಗಳೂರಿಗೆ ಬಂದು ಏರ್ಪೋರ್ಟಿಗೆ ಇಳಿತಾರೆ. ಆ ದಿನ ನಾನು ಬೆಂಗಳೂರಲ್ಲೇ ಇದ್ದೆ. ಆ ದಿನ ನಾನು ಅವರ ನೆನಪಿಗೋಸ್ಕರ, ಈ ಕಷ್ಟದ ದಿನಗಳು ಅವ್ರಿಗೆ ಬರಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾನು ಎರಡೂ ಭುಜದಲ್ಲಿ ಅವರ ಫೋಟೋ ಇರೋದ್ರ ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ. ಮತ್ತೆ ಕನಿಷ್ಠ 8 ತಾಸು ತಗೊಳ್ತದಕ್ಕೆ. ಆದರೂ ಕೂಡ ಆ ನೋವಲ್ಲೂ ಕೂಡ ಅವರನ್ನೇ ಡಿ ಕೆ ಶಿ ಅಂತಿದ್ದೆ. ಅವರು ಟ್ಯಾಟೂ ಹಾಕೋರು ಕೂಡ ಅವ್ರು ನಗಾಡ್ತಾ ಇದ್ರು, ಅವರನ್ನ ನೆನಪು ಮಾಡ್ಕೊಳ್ಳೋದ್ರಿಂದ. ಅಷ್ಟು ಹುಚ್ಚ ಅಭಿಮಾನಿಯಾಗಿ ನಾನು ಅವರ ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ. ಮತ್ತೆ ಅವರಿಗೆ ಈ ತರ ಕಷ್ಟ ಬರಬಾರ್ದು ಅಂತ ಕೂಡ ನೆನಪಿಗೋಸ್ಕರ ದಿನನಿತ್ಯ ಆ ಕಡೆ ಈ ಕಡೆ ಎತ್ಕೊಳ್ಳೆ ನೋಡ್ಕೊಂತ ಇದ್ದೀನಿ. ಅದನ್ನ ಅವರಿಗೆ ತೋರ್ಸಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಮನೆಗೆ 3-4 ಸರಿ ಹೋದೆ. ಅವ್ರಿಗೆ ಮೀಟ್ ಆಗಲಿಲ್ಲ. ಅವ್ರ ಪೇಗಳನ್ನು ಕನ್ಸಕ್ಟ್ ಮಾಡಿದೆ, ಆಗಲಿಲ್ಲ. ಡಿ.ಕೆ. ಸುರೇಶ್ ಸರ್ ಮನೆಗೂ ಹೋದೆ ನಾನು, ಅವರಿಗೂ ಹೋಗಿ ಹೇಳಿದೆ ನಾನು. ಆದರೂ ಕೂಡ ಅವರಿಗೆ ಕಾಲಾವಕಾಶ ನಮ್ಗೆ ಸಿಗಲಿಲ್ಲ. ಅದು ಡಿ.ಕೆ. ಸುರೇಶ್ ಅವರು ಅವರ MP ಚುನಾವಣೆಗೆ ಹೋದಾಗ ಕೂಡ ನಾನು ನನ್ನ ಸ್ನೇಹಿತರೊಂದಿಗೆ ರಾಜರಾಜೇಶ್ವರಿ ನಗರದಲ್ಲಿ ಪ್ರಚಾರಕ್ಕೆ ಹೋದಾಗಲೂ ಕೂಡ ಅವರಿಗೆ ಹೇಳುವಂತ ಅವಕಾಶ ನೋಡದೆ ಸಿಗಲಿಲ್ಲ. ಆ ಪ್ರಚಾರಕ್ಕೆ ಕೂಡ ಅವರಿಗೆ ಹೋಗಿದ್ದೆ. ಅದಕ್ಕಾಗಿ ದಯವಿಟ್ಟು ನನಗೆ ನನ್ನ ಕುಟುಂಬ ಸಮೇತರಾಗಿ ಅವರನ್ನ ಭೇಟಿಯಾಗಬೇಕು, ಅವರ ಜೊತೆಯಲ್ಲಿ ನಾನು ಒಂದು ಫೋಟೋ ತಗೋಬೇಕು, ಅವರನ್ನ ಜೊತೆಯಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಅವ್ರನ್ನ ಮಾತಾಡಿಸ್ಬೇಕಂತ ಒಂದು ಅಭಿಮಾನ ಇದೆ. ಈ ಅವಕಾಶವನ್ನ ದಯವಿಟ್ಟು ನನಗೆ ಮಾಡಿಸ್ಕೊಡ್ರಿ ಅಂತೇಳಿ ಅವರಲ್ಲಿ ನಮ್ರತೆಯಿಂದ ನನ್ನ ಕುಟುಂಬ ನಾನು ಸೇರಿ ಬೇಡ್ಕೊಳ್ತಾ ಇದ್ದೀನಿ. ಒಂದು ಭುಜದ ಮೇಲೆ ಪೇಟಾ ಸುತ್ತಿಕೊಂಡಿರುವ ಡಿ.ಕೆ.ಶಿ ಅವರ ಚಿತ್ರವನ್ನು ಕೆತ್ತಿಸಿಕೊಂಡಿದ್ದರೆ, ಮತ್ತೊಂದು ಭುಜದ ಮೇಲೆ ಗಡ್ಡ ಬಿಟ್ಟಿರುವ ಡಿ.ಕೆ. ಶಿವಕುಮಾರ್ ಅವರ ಆಕರ್ಷಕ ಭಾವಚಿತ್ರವನ್ನು ಹಚ್ಚೆ ರೂಪದಲ್ಲಿ ಮೂಡಿಸಿಕೊಂಡಿದ್ದಾನೆ. ಈ ವಿಶಿಷ್ಟ ಟ್ಯಾಟೂಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಗಮನ ಸೆಳೆಯುತ್ತಿದ್ದು, ಡಿ.ಕೆ.ಶಿ ಅಭಿಮಾನಿಗಳ ವಲಯದಲ್ಲೂ ಚರ್ಚೆಗೆ ಗ್ರಾಸವಾಗಿವೆ. ನಾಯಕನ ಮೇಲಿನ ಅಭಿಮಾನವನ್ನು ಈ ರೀತಿಯಲ್ಲಿ ವ್ಯಕ್ತಪಡಿಸಿರುವ ಅಭಿಮಾನಿಯ ನಡೆ ಹಲವರ ಕುತೂಹಲಕ್ಕೆ ಕಾರಣವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.